ಹಾಯ್, ಎಲ್ಲರಿಗೂ ನಮಸ್ಕಾರ. ಕೃಷಿ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓದು ವಿಡಿಯೋದಲ್ಲಿ ನೋಡಿರ್ಬೋದು ನೀವೆಲ್ಲ, ನಾವು ಹಾಗಲಕಾಯಿ ಬೆಳೆ ಬೆಳೀತಾನೆ ಇರ್ತೀವಿ. ಅದಕ್ಕೆ ವರ್ಷನೂ ಬೆಳೀತಾನೆ ಇರ್ತೀವಿ. ಅದಕ್ಕೆ ವರ್ಷ ಬೆಳೆದಕ್ಕೂ ನಾವು ಒಂದು ಬೆಳೆ ಬೆಳೆದ್ಬಿಟ್ಟು ಕವರ್ ತೆಗಿತಾನೆ ಇರ್ತಿದ್ವಿ. ರೋಗ ಇರುತ್ತೆ ಅಂತೇಳಿ ಒಂದು ಬೆಳೆ ಹಾಗಲು ಹಾಕ್ಬಿಟ್ಟು ಇನ್ನೊಂದು ಬೆಳೆ ಹಾಗಲು ಹಾಕ್ಬೇಕಂತಂದೇಳಿ ಅದಕ್ಕೆ ಪಿಕಿಂಗ್ ಮಾಡಿದ್ವಿ. ಭಾಳ ರೋಗ ಇತ್ತು, ಸಖತ್ ಬರಲೇ ಇಲ್ಲ. ಒಂದು 20,000 ರೂಪಾಯಿ ಮೇಲೆ ಖರ್ಚು ಮಾಡಿದ್ವಿ, ಆಗ ಬರಲಿಲ್ಲ. ಅದಕ್ಕೆ ಬಂದುಬಿಟ್ಟು ವರ್ಷ ಕಿತ್ತು ಹಾಕ್ತಾಯಿದ್ವಿ. ಹಾಕ್ಬೇಕಾದ್ರೆ 50,000 ಲಕ್ಷ ಈಗ ಕೀಳ್ಬೇಕಂದ್ರೆ ಮತ್ತು 50,000 ಲಕ್ಷ ಬಂಡವಾಳ ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಹೀರೆ ಊರ್ಬೇಕಂತಂದೇಳಿ ಹೀರೆ ಊರಿದ್ದೀವಿ. ಸಖತ್ತಾಗಿದೆ ಹೀರೆ. ಇದು ಹೀರೆ ಬಂದುಬಿಟ್ಟು ಬೀಜ ಬಂದುಬಿಟ್ಟು ಈ ಚಾರ್ಮಿ HSP ಇದು ದಾವಣಗೆರೆ ಒಳ್ಳೆ ಸೇಲ್ಸ್ ಇದೆ. ಇದು ದಾವಣಗೆರೆಯಲ್ಲಿ. ಅದಕ್ಕೆ ಇದೇ ಕಾಯಿ ಅಂತೇಳಿ ಇದೇ ಕಾಯಿ ತಂದು ಹಾಕಿದ್ದೀನಿ. ನೋಡ್ಬೋದು, ಊರು ಇವತ್ತಿಗೆ 5 ದಿವಸ ಆಗಿದೆ. ಸಖತ್ತಾಗಿದೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇನ್ನೊಂದು ಬೆಳೆ ಇಡಬೇಕಾದ್ರೆ ನಾವು ಯಾರೇ ಆಗಲಿ, ನೀವು ಯಾರೇ ರೈತರಾಗಲಿ, ಹೀರೆ ಬೆಳೆ ಆಯಿತು, ಒಂದು ಬೆಳೆ ಬೆಳೆದಾದ್ಮೇಲೆ ಒಂದೊಂದು ಸಾಯಿಲಲ್ಲಿ ಈ ಸ್ನೇಕ್ ಹಿಲ್ ಅಂತ ಹುಳ ಬರುತ್ತೆ. ಈ ಥರ ಇದೆಲ್ಲ ಕಾಣಿಸುತ್ತಾ, ಈ ಥರ ಸ್ನೇಕ್ ಹಿಲ್ ಹುಳ ಬಂದುಬಿಟ್ಟು ಈ ಸ್ನೇಕ್ ಹಿಲ್ ಹುಳ ಬಂದುಬಿಟ್ಟು ಭಾಳ ಈ ಬೆಳೆ ಹಾಕಿರ್ತೀವಿ ಇಷ್ಟಿಷ್ಟೇ ಇರುತ್ತೆ, ಎಲ್ಲ ಕಡ್ದು ಹಾಕ್ಬಿಡುತ್ತೆ. ನಮಗೆ ಗೊತ್ತಿಲ್ಲ ಇದರ ಸಾಯಿಲಲ್ಲಿ ಇರಲ್ಲ ಅಂತ ಮಾಡ್ಕೊಂಡಿದ್ದೀವಿ. ಸಾಯಿಲಲ್ಲಿ ಇರುತ್ತೆ. ಈ ಸ್ನೇಕ್ ಹಿಲ್ ಅಂತ ಪ್ರಾಡಕ್ಟ್ ಬರುತ್ತೆ ನೋಡಿ. ಇದೆಲ್ಲ ನೋಡಿ, ಇದು ಸಾಧಾರಣ ಅನಿಸುತ್ತೆ, ಗಿಡನ ಕಡಿದೋಸ್ಬಿಡುತ್ತೆ. ಅದಕ್ಕೆ ಬಂದುಬಿಟ್ಟು ಸ್ನೇಕ್ ಹಿಲ್ನ 1 kg ಬರುತ್ತೆ. 1,150 ರೂಪಾಯಿ. ಅದು ಒಂದು ಸ್ನೇಕ್ ಹಿಲ್ 1 kg. ನೀವು ಅದನ್ನೇ ಫುಲ್ ಬಳಸ್ಬಿಡಿ. ಒಂದು 5 kg ಬೆಲ್ಲ ತೊಗೊಳ್ಳಿ. ಅದನ್ನ ಪೂರ್ತಿ ಪುಟ್ಟಿ ಮಿಶ್ರಣ ಮಾಡಿ ನೀವು ಗಿಡಕ್ಕೆ ಹಾಕ್ಬೋದು. ನಾವು ಹಾಕಿದ್ದೀವಲ್ಲ ನೋಡಿ, ಕಾಣಿಸುತ್ತೆ ನೋಡಿ, ಕಾಣಿಸುತ್ತೆ ನೋಡಿ, ಎಲ್ಲ ಸತ್ತೋಗಿದ್ದಾವೆ ನೋಡಿ. ಈ ಥರ ಹಾಕ್ಕೊಳ್ಳಿ. ಅದಕ್ಕೆ ಈ ಥರ ಹೇಳ್ತಿದ್ದೀವಿ. ಇದೇ ಪೂರ್ತಿ 1 ಎಕರೆ ಹೀರೆ ಊರಿದ್ದೀವಿ. ಇದಕ್ಕೆ 15 ಪ್ಯಾಕೆಟ್ ಹೋಗಿದೆ ಹೀರೆ ಬೀಜ. ಇದನ್ನು ನಾವು ಎಷ್ಟು ಅಡಿಗೆ ಒಂದು ಊರಿದ್ದೀವಪ್ಪ ಅಂತಂದರೆ, ಅಡಿಕೆದೆ ಇದು 8.5 ಅಡಿ ಇದೆ. 8.5 ಅಡಿಗೆ ನಾವು 3 ಬೀಜ ಉಣಿದ್ದೀವಿ. 1 2 3 ಬೀಜ ಈ ಥರ ಉಣಿದ್ದೀವಿ. ನೀವು ಯಾಕಪ್ಪ ಅಂತಂದರೆ ಹೀರೆನ ಸ್ವಲ್ಪ ದೂರನೇ ಊರ್ಕೊಳ್ಳಿ, ಮಲ್ಚಿಂಗಲ್ಲಿ ಹಾಕೋದು ಮಾತ್ರ. ನೋಡಿ, ಈ ಥರ ಉಣಿದ್ದೀವಿ. ನೀವು ಪೂರ್ತಿ 1 ಅಡಿಗೆ 1 ಹಾಕ್ಕೊಂಡ್ರೆ, 2 ಅಡಿಗೆ 1 ಹಾಕ್ಕೊಂಡ್ರೆ ನಿಮಗೆ ಪೆದೆ ಆಗ್ಬಿಡುತ್ತೆ. ಮಲ್ಚಿಂಗಲ್ಲಿ ಮಾತ್ರ ನೀವು ಬರೀ ನೆಲದಲ್ಲಿ ಹಾಕಿದರೆ ಸ್ವಲ್ಪ ಬಳ್ಳಿ ಸ್ಟ್ರೆಂತ್ ಕಡಿಮೆ ಇರುತ್ತೆ, ನಡೆಯುತ್ತೆ. ಇದ್ರ ಮಲ್ಚಿಂಗಲ್ಲಿ ಆ ಥರ ನಡೆಯಲ್ಲ. ಮಲ್ಚಿಂಗಲ್ಲಿ ಫುಲ್ಲು ಹೆವಿ ಬರುತ್ತೆ ಗಿಡ. ಹೆವಿ ಬಂದಾಗ ಫುಲ್ಲು ಸೆದೆಗಟ್ಟುತ್ತೆ. ಸೆದೆಗಟ್ಟಿದರೆ ಕಾಯಿ ನಮಗೆ ಈಲ್ಡ್ ಬರಲ್ಲ. ನಮಗೆ ಈಲ್ಡ್ ಬರಬೇಕಪ್ಪ ಅಂದರೆ ದೂರ ಇರಬೇಕಾಗ್ತದೆ ಸಸಿ. ನೀವು ಒಂದು ಹೆಚ್ಚು ಕಡಿಮೆ 2-3 ಅಡಿಗೆ 1 ಊರ್ಕೊಳ್ಳಿ, ನಿಮಗೆ ಇಳುವರಿ ಚೆನ್ನಾಗಿ ಸಿಗುತ್ತೆ. ಮಲ್ಚಿಂಗಲ್ಲಿ ಮಾತ್ರ ನೀವು ಬರೇ ನೆಲದಲ್ಲಿ ಹಾಕ್ತೀವಿ ಅಂತಂದರೆ ನೀವು 2 ಅಡಿಗೆ 1 ಊರ್ಕೊಂಡ್ರೂ ನಿಮಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಯಾವ ಥರ ಇದೆ ಕಾಯಿ. ನೆಕ್ಸ್ಟ್ ಹೀರೆ ಕಟ್ಟೋಕ್ಕೆ ಬಂದ ಟೈಮಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ರೈತರ ಮಕ್ಕಳನ್ನ ಸ್ವಲ್ಪ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.